ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ, ಎಲ್ರಿಗೂ ಹ್ಯಾಪಿ 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 ಸ್ಯಾಟರ್ಡೆ. ನಾನು ನಿನ್ನೆ ವಿಡಿಯೋ ಹೇಳಿರೋ ಪ್ರಕಾರ, ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಚಿನ್ನಿಗೆ ಒಂದು ಬಿಗ್ ಸರ್ಪ್ರೈಸು, ಆಮೇಲೆ ಒಂದು ನಿಮಗೂ ನೋಡೋಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಎಸ್, ಅದು ನಿಮಗೆ ನಾನು ಲಾಸ್ಟಲ್ಲಿ ಇವಾಗ ಹೇಳಲ್ಲ, ಇವಾಗ ಹೇಳಿದ್ರೆ ಮಜಾನೂ ಬರಲ್ಲ. ಸೊ ಹಾಗಾಗಿ ನಾನು ಇವತ್ತು ಕೆಲಸಕ್ಕೆ ಹಾಫ್ ಡೇ ಹಾಕಿದ್ದೀನಿ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಆಮೇಲೆ ಅಷ್ಟೊತ್ತವರೆಗೂ ಚಿನ್ನೂ ಎಕ್ಸಾಮಿಂದ ಬೇಗ ಬರ್ತಾಳೆ, 11 ಗಂಟೆಗೆಲ್ಲ ಬರ್ತಾಳೆ ಅವಳು ಇವತ್ತು. ಐ ಆಮ್ ಸೋ ಎಕ್ಸೈಟೆಡ್. ಯಾಕಂದರೆ ನಾನು ಏನೋ ಅಂದರೆ ಅವಳಿಗೂ ಸ್ವಲ್ಪ, ಚಿನ್ನಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಎಷ್ಟು ವರ್ಕೌಟ್ ಆಗುತ್ತೆ ಎಷ್ಟಾಗಲ್ಲ ಅಂತ ನನಗೂ ಗೊತ್ತಿಲ್ಲ. ಏನೇನಾಗುತ್ತೋ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ರೆಡಿ ಆಗಿದ್ದೀನಿ ಕೆಲಸಕ್ಕೆ ಹೋಗೋಕ್ಕೆ. ಊಟ ಮಾಡ್ತೀನಿ, ಹಸಿವೆ ಆಗ್ತಾಯಿದೆ ಟೂ ಮಚ್ಚು. ಊಟ ಮಾಡಿಬಿಟ್ಟು ಸಿಗ್ತೀನಿ. ಸ್ಟೇ ಟ್ಯೂನ್ ವಿತ್ ಮೀ, ಓಕೆನಾ? ಬಾಯ್. ಹಾಯ್, ನಾನು ರೆಡಿ ಆಗಿದ್ದೇನೆ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಇಲ್ಲಿ ಹೇಳಲ್ಲ. ಆಟೋ ಬುಕ್ ಮಾಡ್ತಾ ಇದ್ದೀನಿ. ಅವಳು ಹೋಗಿದ್ದಾಳೆ ಶೂ ತರೋಕ್ಕೆ, ನಮ್ಮ ಅತ್ತಿಗೆ ಮನೇಲಿ ಇಟ್ಟಿದ್ಲಂತೆ, ಅದಕ್ಕೆ ಅವಳಲ್ಲಿ ತರಕ್ಕೆ ಹೋಗಿದ್ದಾಳೆ. ಅಷ್ಟೊತ್ತವರೆಗೂ ನಾನು ಆಟೋನ ಬುಕ್ ಮಾಡಿಬಿಡ್ತೀನಿ. ಬಂದ್ಲು ಆಮೇಲೆ ಹೇಳ್ತೀನಿ. ಆಟೋ ಬುಕ್ ಮಾಡ್ತಾ ಇದ್ದೀನಿ ಇವಾಗ. ಬಾಯ್. ಇನ್ನೂ ಗೊತ್ತಿಲ್ಲ ಅವಳಿಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ತಿನ್ನೋ ಪ್ಲೇಸ್ಗಂತೂ ಇಲ್ಲೇ ಇಲ್ಲ. ನನಗೆ ಬೇಡ. ಹಾಂ, ಬಾಯ್. ಗೂಗಲ್ದಾಗ ಸರ್ಚ್ ಮಾಡ್ತೇನೆ, ಇಲ್ಲಿ ಕರ್ಕೊಂಡು ಹೇಳ್ತೀನಿ ನಾನು. ನಿಯರ್ ಅವಳು ಹತ್ರ ಗೆಸ್ ಮಾಡಿದ್ದಾಳೆ, ಬಟ್ ಎಕ್ಸಾಕ್ಟಾಗಿ ಅವಳು ಗೊತ್ತಿಲ್ಲ. ಹತ್ರ ಗೆಸ್ ಮಾಡಿದ್ದಾಳೆ. ಹತ್ರ ಮೀನ್ಸ್ ಸೆಲೆಬ್ರಿಟೀಸ್ ಯಾರ? ಆ್ಯಕ್ಚುಲಿ ಅಂದಿದ್ದು ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಅಂದಿದ್ದು ಸೂಪರ್ ಸ್ಟಾರ್ ಗಣೇಶ್ ಹತ್ರ. ಬಿಕಾಸ್ ಹೋದ್ಸಲ ಹೋಗಿದ್ದೆ, ಬಟ್ ಅದು ಇರಲಿಲ್ಲ. ಎಸ್ ಮಾಡಿದೆ ಅಮ್ಮ, ಅದನ್ನ ಇಟ್ಕೊಂಡೆ ಕೆಲವೊಂದು ಸೆಲೆಬ್ರಿಟಿ ಆಫ್ಟರ್ ಆಲ್ ಗೆಸ್ ಮಾಡಿ. ಇನ್ನೇನೋ ಹತ್ರ ಗೆಸ್ ಮಾಡಿದ್ದಾಳೆ, ಪಕ್ಕ ಗೆಸ್ ಮಾಡಿಲ್ಲ ಅವಳು. ಇದು ಇಲ್ವಾ, ಯಾವುದೋ ಒಂದು ಹೋದ ತಕ್ಷಣ ಗೊತ್ತಾಗುತ್ತೆ ನನಗೆ. ಲಾಲ್ಬಾಗ್ ಮಾಡೋದು ಕಡೆ ಹೇಳ್ತಾ ಇಲ್ಲ. ಲಾಲ್ಬಾಗ್ ಅಲ್ಲಿ ಮಸ್ತ್ ಫ್ಲವರ್ ಶೇಡ್. ಒಂದ್ಸಲ ಮಾವನ ಆಫೀಸ್ಗೆ ಹೋಗಿದ್ದೆ, ಬಟ್ ಬಾಯ್ ಹೋದ ತಕ್ಷಣ ಸಿಗ್ತೀನಿ, ಬಟ್ ಗೊತ್ತಿಲ್ಲ ಎಲ್ಲಿ. 5 ರೂಪಾಯಿಂದು 20 ರೂಪಾಯಿ ಹಾಕು. ಇವಾಡ್ ಗೊತ್ತಾಳಿ ಸಮಾಧಿಗೆ ತಳಪ. ಈಗ ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತು. ನಾನು ಗೆಸ್ ಮಾಡಿದ್ದು ಕರೆಕ್ಟ್. ಏನು? ನಾವು ಬಂದಿದ್ದೀವಿ ರಾಜ್ಕುಮಾರ್ ಸಮಾಧಿ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ. ಹೇಳಿ. ಡಾಕ್ಟರ್ ರಾಜ್ಕುಮಾರ್. ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ಅವಳಿಗೆ ನಾನು ಇವಾಗ ಹೇಳ್ತೀನಿ ಕೇಳಿ ಸ್ಟೋರಿ. ಬರ್ಸಿಡಿ. ಅವಳಿಗೆ ಏನಂದಿದ್ದೆ ನಾನು, ಲೈಫಲ್ಲಿ ಫಸ್ಟ್ ಒಂದು ಸಾರಿ ಆದರೂ ಪುನೀತ್ ರಾಜ್ಕುಮಾರ್ ಸರ್ಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಅದು ನಮ್ಮ ಬ್ಯಾಡ್ ಲಕ್ಕು. ಅವ್ರು ಇವಾಗ ನಮ್ಮ ಜೊತೆ ಇಲ್ಲ ಅಂತ
ಅಟ್ಲೀಸ್ಟ್ ಅವ್ರ ಸಮಾಧಿಗಾದರೂ ಕರ್ಕೊಂಡು ಬರೋಣ ಅಂತ ಇವತ್ತು ನನ್ನ ಕೆಲಸದಿಂದ ಹಾಫ್ ಡೇ ಹಾಕಿ ಇವಳಿಗೆ ಕರ್ಕೊಂಡು ಬಂದಿದ್ದೀನಿ. ನನಗೆ ನಾನು ಹಳೆ ಸ್ಕೂಲಲ್ಲಿದ್ದಾಗ ಗೊತ್ತಾಗಿದ್ದೀವ, ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅರ್ಧ ಹಾಫ್ ಡೇ ಅಂದರೆ ನಮ್ಮ ಮಾವ ಕರಿಯೋಕ್ಕೆ ಬಂದರು, ಈ ಥರ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ. ನನಗೆ ಕೇಳಿ ಶಾಕ್ ಆಗೋಯ್ತು. ಅಮ್ಮ ಅಂದರು ಇನ್ನು ಮಧ್ಯಾಹ್ನ ಇವಳೇನು ಊಟ ಮಾಡಲ್ಲ ಅಂತ, ಬಿಕಾಸ್ ಪುನೀತ್ ರಾಜ್ಕುಮಾರ್ ಅಂತ. ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಹೋಗ್ತಾ ಇದ್ದೀವಿ ಅಲ್ಲಿ. ನೋಡಿ ನಮ್ಮ ಕರ್ನಾಟಕದ ರತ್ನ ಇವರು. ನೋಡಿ ನಗುಮುಖ ಹೆಂಗಿದೆ, ರಿಯಲ್ ಕೂತಿದ್ದಾರೆ ಒಂದು ಚೇರ್ ಮೇಲೆ ಅನ್ನೋ ಥರನೇ ಇದೆ ಅದು. ಅಲ್ಲಿ ಹೋದರೆ ನಿಜವಾಗ್ಲೂ ಟ್ರಸ್ಟ್ ಮೀ ಒಂದು ಪೀಸ್ ಆಫ್ ಮೈಂಡು, ಶಾಂತಿ ಹೆಂಗಿದೆ ಅಂದರೆ ಎದ್ದು ಬರಬೇಕು ಅಂತ ಅನಿಸಲ್ಲ, ಆ ಥರ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಟ್ರಸ್ಟ್ ಮೀ, ನಿಜ ನೀವು ಒಂದು ಸಾರಿ ವಿಸಿಟ್ ಕೊಡಿ, ಚೆನ್ನಾಗಿದೆ. ಅವ್ರ ಪಕ್ಕದಲ್ಲೇ ಮತ್ತೆ ಹಂಗೆ ಅಲ್ಲಿ ಅವ್ರ ತಾಯಿ ಅಂದರೆ ಪಾರ್ವತಮ್ಮ ಸಮಾಧಿ ಇದೆ ಇಲ್ಲಿ ನೋಡಿ. ಇಲ್ಲಿ ಅವರು ಪಾರ್ವತಮ್ಮ ಸಮಾಧಿ, ಮತ್ತು ಹಂಗೆ ನೆಕ್ಸ್ಟ್ ಬಂದರೆ ಅದರ ಪಕ್ಕ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ. ಅಲ್ಲಿ ಹೊರಗಡೆನೇ ಗೇಟ್ ಹತ್ರನೇ ಎಲ್ರಿಗೂ ಒಂದೊಂದು ಹೂವು ಕೊಡ್ತಾರೆ ಇಡೋಕ್ಕೆ, ಚೆನ್ನಾಗಿದೆ. ಇಲ್ಲಿ ಅಂಬರೀಷ್ ಸರ್ ಸಮಾಧಿನೂ ಇದೆ ಅಂತೆ, ಬಟ್ ನನಗೆ ಸಿಕ್ಕಿಲ್ಲ. ಇವಳು ಏನೇನೋ ಹೇಳ್ತಾಳೆ ನನ್ನ ಮಗಳು. ಚೆನ್ನಾಗಿದೆ, ಒಳಗಡೆ ಎಲ್ಲ ನೋಡೋಕ್ಕೆ ಸೂಪರಾಗಿದೆ. ನೋಡ್ಕೊಂಡು ಬಂದ್ವಿ, ಇಲ್ಲಿ ಕೂತಿದ್ದೀವಿ ಒಂದು ಕಡೆ, ಸುಮ್ಮನೆ ಪೀಸ್ ಆಫ್ ಮೈಂಡ್, ಶಾಂತ ರೀತಿ ಇದೆ, ಚೆನ್ನಾಗಿ ಅದಕ್ಕೆ ಕೂತಿದ್ದೀವಿ. ಇವಳು ಹೇಳ್ತಾ ಇದ್ದಾಳೆ ಇಷ್ಟು ಬೇಗ ಮುಗೀತಾ ಅಂತೆ, ಒಳಗಡೆ ಹೋಗಿ ಬರ್ತಾ ಬರ್ತಾ ಕೂತಿದ್ದೀವಿ. ಪೀಸ್ ಆಫ್ ಮೈಂಡಿಂದ ಚೆನ್ನಾಗಿ ಅನಿಸ್ತಾ ಇದೆ, ಎಲ್ಲ ತಣ್ಣಗಿದೆ, ಸೂಪರಾಗಿದೆ. ಮೇಬಿ ಕೂತ್ಕೊಳ್ಳೋಕೆ ಕೊಡಲ್ಲ ಅನಿಸುತ್ತೆ, ಅಂದರೂ ನಾವು ಕೂತಿದ್ದೀವಿ. ನಡಿ ಹೊರಗಡೆ ಹೋಗ್ಬಿಟ್ಟು ಏನಾದರೂ ತಿಂತಾಳೇನೋ ಅಂತ ತಿನ್ನಿಸ್ಬಿಟ್ಟು ಮತ್ತೆ ರೈಟ್ ಮನೆಗೆ. ಮಸ್ತ್ ನಂಗೆ ವಾಚ್ ಕೊಡ್ಸ ನಾನು ಒಂದು ಭೀ ವಾಚ್ ಇಲ್ಲಿ ನಿಂಗೆ ಗೊತ್ತದಲ್ಲ, ಬಾ ಕೊಡ್ಸು ವಾಚ್. ನೋಡಿ 100 ರೂಪಾಯಿಗೆ ಎರಡು 100 ರೂಪಾಯಿಗೆ ಆಟ, 100 ರೂಪಾಯಿಗೆ 2 ವಾಚಾ? ಅದು ಐ ವಾಚ್ ಎಲ್ಲ ಬಾಡ್ದಿ ನಂಗೆ. ಯಾವ ಥರ ಕೊಳ್ಳಿ? ಈ ಥರ ರೌಂಡ್ ಎಷ್ಟಾಗುತ್ತೆ ಸರ್? 1,500. 2 ಗಂಟೆ ಟೈಮ್. ಇವತ್ತು ನಾಳೆ ಸಿಕ್ಕಲ್ಲ, ಸೋಮವಾರ ಬರಬೇಕು. ಮಾಮೂಲಿ ಹೆಸರಾದರೆ ಜಲ್ದಿ ಆಗುತ್ತಲ್ಲ. ಎಷ್ಟು 400 ರೂಪಾಯಿ. 300 ರೂಪಾಯಿ ಸೈಜ್ ಮೇಲೆ. 300 ಇದೆ, 350 ಇದೆ, 400 ಇದೆ. ಐದು ನೋಡ ಮಮ್ಮಿನ ಕಾರಣ ಈಗಿಂತ ನೀರು ಉಂಟು. ಮಾ ಲಾಸ್ಟ್ ಒಂದು ಕೇಳತ್ತಿದ್ದ ಹಾಕಿಸ್ಕೊತಿ ಇಲ್ಲ?
ಬರೀ 5 ನಿಮಿಷ ಹೇಳ್ರಿ ಆಗಿದ್ಮೇಲೆ ಜೀವನ ಪೂರ್ತಿ ಚೆನ್ನಾಗಿ ಇಲ್ಲ ನೀನು ಯಾವುದೋ ಒಂದು ಹಾಕ್ಬಿಡಿ ಸಿಂಪಲ್ ಆಗುತ್ತೆ ತಾನೆ ನೋಡೋಕ್ಕೆ. ಬಟ್ಟೆ ಗಿಟ್ಟೆ ಒಂದು ಅದೇನು ತಗೋದು ಬಿಸಾಕ್ತೀರ ವೇಸ್ಟ್ ಆಗಿದ್ಮೇಲೆ. ಈಗ ಹಂಗಿಲ್ಲ, ಲೈಫ್ ಪರ್ಮಿಟ್ ಒಂದೇ ಸಲ ಹಾಕ್ಕೊಳೋದು, ಚೆನ್ನಾಗಿರೋದು ಹಾಕೋಬೇಕು, ಸುಮ್ಮನೆ ಮತ್ತೆ ಹೋಗ್ಬೋದು. ಯಾರು ಎಲ್ಲ ಸೈಜ್ ಹೇಳ್ತಿದ್ರಲ್ಲ ಸ್ವಲ್ಪ ಮುಂಚೆ ಬರ್ತೀರ. ಯಾವ ರಾಜ್ಕುಮಾರ್ ಸಭಾಗಿದ್ದ ಅದಕ್ಕೆ ಇಲ್ಲಿದ್ದ ಬಂದೆ. ಏನಾಗಲ್ಲ, ಕಣ್ಣಿಗೆ ಬ್ಯಾಟ್ರಿ ಕರೆಂಟ್ ಅಲ್ಲ, ಬ್ಯಾಟ್ರಿ ಯಾಕೆ ಆದ್ರೆ ಮುಳ್ಳು ಸುತ್ತಿಲ್ಲ ಹೋಗಲ್ಲ ಪರ್ಮನೆಂಟ್ ಅಲ್ಲಿ ಟೆಂಪ್ರರಿ ಬೇಕಾದ ಆಗ್ತದೆ. ಪೇಪರ್ ಸಿಕ್ಕಿಲ್ಲ ಬ್ರೋ, ನೀರೇ ಉಳಿಸ್ತೇವೆ ಹಾಕ್ಬಿಡ. ಹಾಕ್ಕೊಂಡ್ಯಾ ಕೈ ಮುಗಿದು ಹಾಕಿ ಕಲರ್ ಹಾಕ್ತೇವೆ, ಕಲರ್ ಹಾಕ್ತೇವೆ ನೋಡಿ.
ಈ ಥರ ಬರುತ್ತೆ ಇವತ್ತು ಆಟೋನೂ ಇದು ಮಾಡ್ಬೋದು. ಬಂದು ನಾನು ಬರಲ್ಲ. ಹೌದು ವಿಡಿಯೋ ಮಾಡ್ತಾರೆ ಒಂದು ವಾರ ಒಣಗಂಗಿಲ್ಲ, ಡೈಲಿ 10 ಗ್ಯಾಸ್ ಹಚ್ತಾ ಇರಬೇಕು. ಒಣಗಿದ್ರೆ ಕಲ ಕಡಿಮೆ ಆಗುತ್ತೆ. ಕೈ ಬಿಡಕ ಕೈ ಬಿಡಕ ಒಣಗ್ದಂಗೆ ಒಂದು ವಾರ ಹಚ್ಚಿದ್ರೆ ಇದೇ ಥರ ಬರುತ್ತೆ. ಹಾಯ್, ತುಂಬ ದಿವಸ ಆದಮೇಲೆ ನಾನು ಈ ಥರ ಎಂಜಾಯ್ ಮಾಡ್ತಾ ಇರೋದು. ನಡ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ನಡಿಯಲ್ಲಿ ಮುಂದಕ್ಕೆ ಹೋಗ್ತಾಳೆ. ಐಸ್ ಕ್ರೀಮ್ ಖಾಲಿ ಆಗುತ್ತೆ. ಯಪ್ಪ ನರ್ಕ ಅದು. ಬಾಯ್, ಆಮೇಲೆ ಸಿಗ್ತೀನಿ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಯಾವುದು ವಿಡಿಯೋ ಮಾಡಲ್ಲ. ಇಲ್ಲಿ ಟ್ಯಾಕ್ಟೋ ಹಾಕ್ಸ್ಕೊಂಡ್ರೆ ಇಲ್ಲಿ ತಲೆ ನೋಡ್ತಾ ಇದೆ ನನಗೆ, ಯಾಕಂತ ಗೊತ್ತಿಲ್ಲ. ನೋಡಿ, ಫುಲ್ ರೆಡ್ ಆಗಿಬಿಟ್ಟಿದೆ. ಊತನೂ ಬಂದುಬಿಟ್ಟಿದೆ ಸ್ವಲ್ಪ. ಇವಳೇ ಮಾಡಿದ್ದೆಲ್ಲ ನನಗೆ ಹಾಕ್ಸ್ಕೊ ಮಮ್ಮ ನನ್ನ ಹೆಸ್ರು ಹಾಕ್ಸ್ಕೊ ಅಂತ ಅಲ್ಲಿ ರೋಡ್ ಮೇಲೆ. ಅದಾದ್ಮೇಲೆ ನಾನು 5 to 6 ಟೈಮ್ಸ್ ಕೇಳಿದ್ದೀರಮ್ಮ ಹಾಕಿಸ್ಕೊಂತೀಯ ಅಮ್ಮ ಇರು ನೋಡೋದ ಅಂತೇಳಿ ಹಾಕಿಸ್ಕೊಂಡ್ರು. ನಾನೇನು ಮಾಡಿ, ಬಟ್ ಮಮ್ಮಿ ಸೂಪರ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ನಾಳೆ ಅಂತೂ ದೇವ್ರ ಹಣೆಗೂ ಸಿಗಲ್ಲ, ಸೋಮವಾರ ಸಿಗ್ತೀನಿ. ನಾಳೆ ಅಮರೇಶ್ ಡೇ. ನಾ ಇಲ್ಲ ಮತ್ತಿಲ್ಲ 10 rupees ಉಳಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಆ ಕಡೆಯಿಂದ ಎಲ್ಬಿತ್ತಾರಲ್ಲ ರಾಘವೇಂದ್ರ ಬೇಕ್ರಿ ಕಡೆ ನಾವು ಮುಟ್ಟಲ್ವಿ ಕಾಲನತ್ತ ಹಾರ್ಸ್ ರೈಡ್ ಮಾಡೋದಂತಂದ್ರೆ 100-500 rupees ಅಂತೆ. ಚೆನ್ನಾಗಿತ್ತು ಹಾರ್ಸ್ ರೈಡ್. ಹೋಗಿವಾಗ ಚಿಕ್ಕ ಮಕ್ಕಳು ಜೀಪ್ ರೈಡ್ ಮಾಡಿದ್ದೀನಿ. ಹನಿಗೆ ತೋರ್ಸರ್ ನಿಂತು, ಹನಿ ವಿಡಿಯೋ ಕಳ್ಸರ್, ಹನಿ ಮಮ್ಮು ವಿಡಿಯೋ ಕಳ್ಸರ್ ನಿಂತರಿಗೆ. ಬಟ್ ಅದು ಆ ಥರದೇ ಒಂದು ಜೀಪ್ ತಾತ ನಮಗೋಸ್ಕರ ತಂದಿದ್ರು. ಬಟ್ ಅದು ಊರಲ್ಲೇ ಮೇಲಿದೆ. ಸರಿ ಬಾಯ್, ಇವಾಗ ತುಂಬ ಎಂಜಾಯ್ ಮಾಡಿದ್ದಾಯಿತು. ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಅಮ್ಮ ತಲೆ ವಾಶ್ ಮಾಡ್ಕೊಂಡು ಬಾಯ್. ಅಮ್ಮ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ ಸ್ಮಾರಕ ನೋಡಿದ್ವಿ, ಸ್ಮಾರಕ ಸಮಾಧಿ ನೋಡಿದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಬೆಂಗಳೂರಲ್ಲಿದ್ದು ಅಲ್ಲಿ ಹೋಗಿ ಬಂದಿಲ್ಲ ಅಂದರೆ ಮನುಷ್ಯರು ಇದಕ್ಕೆ ವೇಸ್ಟು. ಅದಕ್ಕೆ ನನಗೆ ಎಷ್ಟು ದಿವಸ ಆಯಿತು ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಸೊ ಇವತ್ತು ಸ್ಪೆಷಲಿ ಅದ್ರಿಗೋಸ್ಕರನೇ ಹಾಫ್ ಡೇ ತೊಗೊಂಡು ನಾನು ಹೋಗಿ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಸರು ಏನೂ ಕೇಳೇ ಇಲ್ಲ ನನಗೆ ಹಾಫ್ ಡೇ ಬೇಕು ಅಂದ ತಕ್ಷಣ ಸರಿ ಹೋಗಿ ಅಂತ ಹೇಳಿಬಿಟ್ರು. ಅದಕ್ಕೆ ಚಿನ್ನಗೂ ತುಂಬ ದಿವಸದಿಂದ ಎಲ್ಲೂ ಓಡಾಡ್ಸಿರ್ಲಿಲ್ಲ. ಇದೇ ನೋಡ್ತಾ ಇದ್ದೆ ನೋಡಿ ಅಲ್ಲಿಂದ. ಮಮ್ಮಿ ಸೊ ಅದಕ್ಕೆ ನಾನು ಹೋಗಿ ನನ್ನ ಮಗಳಿಗೂ ತೋರಿಸ್ಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಅದು ಈಡೇರ್ತಿವಾಗ ಅಲ್ಲಿ ನಿಜ ಕುತ್ಕೊಂಡ್ರೆ ಎದ್ದು ಬರಬೇಕು ಅಂತ ಅನಿಸಲ್ಲ, ಅಷ್ಟೊಂದು ಚೆನ್ನಾಗಿದೆ. ಫುಲ್ ಪೀಸ್ ಮೈಂಡ್.
ಆ ವಾಸನೆ ತೆಗಿ ಮಗ, ಇದು ಎಣ್ಣೆ ಆಯ್ತದೆ ಎಲ್ಲ ಕಡೆ ಮಾಡಿ. ಇದೇನೋ ಕೊಟ್ಟಿದ್ದಾರೆ ಹಚ್ಕೊಳ್ಳೋಕ್ಕೆ. ವಾಸ್ಲೈನ್ ಇದು ಹಚ್ಕೊಳ್ಬೇಕಂತ ಮೀನ್ಸ್ ಡ್ರೈ ಆಗಬಾರ್ದು. ಇದು ಕಳ್ದಾಕ್ತೀನಿ ಆತ ನಿನಗೀಗ ನಾ ಏನು ಎಷ್ಟು ತೊಗೊತೀನಿ ಫುಲ್ಲು ಕಳ್ದಾಕ್ತಾಳೆ. ಹೋಗಿ ಹಂಗೆ ತೆಗ್ದಿರ್ಲಾಕ ಹೋಗು. ನೋಡು ನೀ ಎಲ್ಲ ತೊಗೋತಿ ಕಡೆಗೇನೆ ಒಂದು ಬಿ ಎಲ್ಲ ಹಾಗೆ ಇಕ್ತಿ ಪರ್ಚಿನಾಗೆ ಹಿಡಿ ಎಲ್ಲ ವಜ್ಜಿ ಆ ಕಡೆ. ಓ ಕಸ ಇದರಲ್ಲಿನ ಬ್ಯಾಗ್ ಬ್ಲ್ಯಾಕ್ ಇಯರಿಂಗ್ಸ್ ನಂದು 20 ರೂಪಾಯಿ ಇದೆ ಅಷ್ಟೇ, ಮುಗೀತು. ಮತ್ತೆ 30 ರೂಪಾಯಿ. ಎಲ್ಲ ತೊಗೊಂಡಾಗ ಚೀಪ್ಸ್ ತೊಗೊಂಡ ಹಸು ಆಗ್ಯೋ. ಬಾಯ್. ನೋಡಿ ನೀವು ಪುನೀತ್ ರಾಜ್ಕುಮಾರ್ ಸಮಾಧಿ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿರ್ತಾರೆ, ಬಟ್ ಯಾರ್ಯಾರು ನೋಡಿಲ್ಲ ನನ್ನ ವಿಡಿಯೋ ಥ್ರೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಮಂಡೇ ಸಿಗ್ತೀನಿ. ಬಾಯ್ ಎಲ್ರಿಗೂ ಗುಡ್ ನೈಟ್ ಒನ್ಸ್ ಅಗೇನ್. ಇವಾಗ ಹನಿ ಮಮ್ಮಗೆ ನಾನು ವಿಡಿಯೋ ಕಾಲ್ ಮಾಡಬೇಕು, ಅವಳು ಸ್ಪೆಷಲಿ ಅವಳು ತೋರಿಸ್ಬೇಕು. ಬಾಯ್.